ಒಂದು ತೆಂಗಿನಕಾಯಿ ಕೋತಿ ಪ್ರಾಣನೇ ತಗೋತು. ಹೌದು, ರೈನ್ ಫಾರೆಸ್ಟ್ ನ ಡೆಡ್ಲಿ ಟ್ರ್ಯಾಪ್ಟ್ ಆಗಿತ್ತು. ಕಾಡಿನಲ್ಲಿರೋ ಒಬ್ಬ ಬೇಟೆಗಾರ ತೆಂಗಿನಕಾಯಿನ ಒಂದು ಮರ ಕಟ್ಟಿರ್ತಾನೆ. ಆ ಕಾಯಲ್ಲಿ ಒಂದು ಸಣ್ಣ ಹೋಲ್ ಮಾಡಿರ್ತಾನೆ, ಮತ್ತೆ ಅದ್ರ ಒಳಗಡೆ ಅನ್ನದ ಕಾಳುಗಳನ್ನ ಇಟ್ಟಿರ್ತಾನೆ. ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ಆ ಕೋತಿ ಅಲ್ಲಿಗೆ ಬರುತ್ತೆ. ಆ ಕಾಯಿನ ನೋಡಿ ಆಸೆಯಿಂದ ಕೈ ಒಳಗಡೆ ಹಾಕ್ಬಿಡುತ್ತೆ. ಮತ್ತೆ ಅನ್ನವನ್ನ ಕೈಯಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡು ಆದ್ಮೇಲೆ ಕೈನ ಹೊರಗಡೆ ತೆಗಿಯೋಕೆ ಟ್ರೈ ಮಾಡುತ್ತೆ. ಆದ್ರೆ ಅದು ಬರೋದಿಲ್ಲ. ಖಾಲಿ ಕೈಯನ್ನು ಒಳಗಡೆ ಹಾಕ್ತು, ಆದ್ರೆ ಮುಷ್ಟಿ ಮುಚ್ಚಿರೋ ಕೈ ಹೊರಗಡೆ ಅಂತೂ ಬರ್ಲಿಲ್ಲ. ಅವಾಗ ದಾರಿಯಲ್ಲಿ ಆ ಬೇಟೆಗಾರ ನಿಧಾನವಾಗಿ ಕೈಯಲ್ಲಿ ಮಚ್ಚಿಡ್ಕೊಂಡು ಬರ್ತಾ ಇರ್ತಾನೆ. ಆ ಹೆಜ್ಜೆ ಶಬ್ದ ಕೇಳಿ ಕೋತಿ ಕೇಳಿಸುತ್ತೆ. ಯಾವಾಗ ಬೇಟೆಗಾರನ ಕೈಯಲ್ಲಿ ಮಚ್ಚು ನೋಡ್ತು, ಆ ಕೋತಿ ಜೋರಾಗಿ ಕಿರ್ಚೋದಿಕ್ಕೆ ಸ್ಟಾರ್ಟ್ ಮಾಡ್ತು. ಮತ್ತೆ ಕಾಲಿಂದ ಮರ ಹತ್ತೋಕೆ ಟ್ರೈ ಮಾಡ್ತು. ತನ್ನ ಪೂರ್ತಿ ಶಕ್ತಿ ಹಾಕಿ ಕೈನ ಹೊರಗಡೆ ತೆಗಿಯೋಕ್ ಟ್ರೈ ಮಾಡಿದ್ರು ಆಗ್ಲಿಲ್ಲ. ಆದ್ರೆ ಆ ಪ್ರೆಷರ್ ಇಂದ ಅದರ ಕೈ ಗಾಯ ಆಗಿ ರಕ್ತ ಬರೋದಿಕ್ಕೆ ಸ್ಟಾರ್ಟ್ ಆಯ್ತು. ಬಿಡುಗಡೆ ಅನ್ನೋದು ಕೇವಲ 1 ಮೀಟರ್ ದೂರದಲ್ಲಿತ್ತು ಅಷ್ಟೇ. ಆದ್ರೆ ಆ ಕೋತಿ ಅನ್ನನ ಬಿಟ್ಟು ತನ್ನ ಪ್ರಾಣ ಉಳಿಸ್ಕೋಬಹುದಾಗಿತ್ತು, ಆದ್ರೆ ಅದು ಮಾಡ್ಲಿಲ್ಲ. ಭಯ ಅನ್ನೋದು ಅದಕ್ಕೆ ಓಡಕ್ ಹೇಳಿದ್ರೆ ಅದರ ಇನ್ಸ್ಟೆಂಟ್ ಇನ್ನೂ ಪವರ್ ಹಾಕಿ ಎಳೆಯೋಕ್ ಹೇಳ್ತಾ ಇತ್ತು. ಮತ್ತೆ ಆ ಬೇಟೆಗಾರ ಅದರ ಮೇಲೆ ಕತ್ತಿಯನ್ನ ಬೀಸಿ ಕೊಲ್ತಾನೆ. ಅದರ ಪ್ರಾಣ ಹೋಗ್ಬಿಡುತ್ತೆ. ಆಶ್ಚರ್ಯವಾದ ವಿಷಯ ಏನಂದ್ರೆ ಅದು ತನ್ನ ಪ್ರಾಣ ಕಳ್ಕೊಂಡ್ರು ಕೂಡ ಗಟ್ಟಿಯಾಗಿ ಅನ್ನವನ್ನ ಹಿಡ್ಕೊಂಡಿತ್ತು. ಒಂದು ಕಾಳು ಕೂಡ ಕೆಳಗಡೆ ಬಿಟ್ಟಿರ್ಲಿಲ್ಲ. ಇದನ್ನ ಸೈಕಾಲಜಿಯಲ್ಲಿ ಸಂಕ್ ಕಾಸ್ಟ್ ಫ್ಯಾಲಸಿ ಅಂತ ಹೇಳ್ತಾರೆ. ನಾವ್ ಯಾವ್ದಕ್ಕಾರು ಟೈಮ್, ದುಡ್ಡು ಮತ್ತೆ ಪ್ರೀತಿನ ಇನ್ವೆಸ್ಟ್ ಮಾಡಿರ್ತೀವೋ ಅದನ್ನ ಸಡನ್ ಆಗಿ ಬಿಟ್ಬಿಡೋದು ಲಾಸ್ ಅನ್ಸುತ್ತೆ. ಅದು ನಮ್ನ ಹಾಳ್ ಮಾಡಿದ್ರು ನಾವ್ ಅದನ್ನ ಬಿಡಲ್ಲ. ಅದೇ ತರ ಕೋತಿಯ ಬ್ರೈನ್ ಅದಕ್ಕೆ ಮೋಸ ಮಾಡ್ತು, ಅದಕ್ಕೆ ಅದ್ರ ಪ್ರಾಣ ಕಳ್ಕೊಂತು. ನಾವು ಕೆಲವೊಂದ್ಸಲಿ ಹೋರಾಡೋ ಬದಲು ಶರಣಾಗ್ಬಿಟ್ರೆ ಎಷ್ಟೋ ಮೇಲು. ಇದೇ ತರ ಇನ್ಫಾರ್ಮೇಶನ್ ಗೋಸ್ಕರ ಬಿಸಿ ವೆರಿಫೈಡ್ ನ ಫಾಲೋ ಮಾಡ್ತೀರಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.